ನಮಸ್ಕಾರ ರೀ. ಹಾಸ್ಟೆಲ್ ಅಪ್ಲಿಕೇಶನ್ ಚಾಲೂ ಆಗ್ಯಾವು. 6ನೇ ತರಗತಿಯಿಂದ 10ನೇ ತರಗತಿವರೆಗೂ ಅಪ್ಲಿಕೇಶನ್ ಹಾಕೋಬಹುದು. ಇದರ ಕೊನೆಯ ದಿನಾಂಕ 8/6/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಈಗ ಇನ್ನೂ ಹಾಸ್ಟೆಲ್ ಅಪ್ಲಿಕೇಶನ್ ಚಾಲೂ ಆಗಿ ಭಾಳ ದಿನ ಆಯಿತು. ಅಪ್ಲಿಕೇಶನ್ ನೀವು ಅಡ್ಮಿಷನ್ ಇನ್ನೂ ಮಾಡಿರಲಿಲ್ಲ ಅಂದ್ರೆ ಭೀ ಈಗ ನೀವು ಅಪ್ಲಿಕೇಶನ್ ಹಾಕೋಬಹುದು. ಯಾಕಂತಂದ್ರೆ ಈಗ ಹಾಸ್ಟೆಲ್ ಆದ್ಮೇಲೆ ಅಡ್ಮಿಷನ್ ಮಾಡುವ ಸಾಧ್ಯತೆ ಹೆಚ್ಚಿರಬೇಕು. ಅದರ ಸಂಬಂಧ ಈಗ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋರಿ. ಇದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಏನಪ್ಪ ಅಂತಂದ್ರೆ, ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ ಆಧಾರ್ ಕಾರ್ಡ್ ಬೇಕಾಗಿರ್ಬೇಕು. ಆಮೇಲೆ ಆಧಾರ್ ಕಾರ್ಡ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಲಿಂಕ್ ಇರಬೇಕು. ಆಮೇಲೆ ಕಾಸ್ಟ್ ಇನ್ಕಮ್ನು 5 ವರ್ಷ ಒಳಗಾಗಿ ಇರಬೇಕು. ಇದು ಅಕಸ್ಮಾತ್ ಇದಿರಲಿಲ್ಲ ಅಂದ್ರೂ ಬೇಗ ತಪ್ಪಿಸೋದು, ಯಾಕಂದ್ರೆ ಡಯಮ ಭಾಳಿಲ್ಲ ಅದರ. ಆಮೇಲೆ ಪೋಷಕರ ಮೊಬೈಲ್ ನಂಬರ್ ಬೇಕಾಗಿರ್ಬೇಕು. OTP ಬರ್ತಾವೆ, 2 OTP ಬರ್ತಾವೆ. ಒಂದು 6 ನಂಬರ್ ಬರ್ತೈತಿ, ಒಂದು 8 ನಂಬರ್ ಬರ್ತೈತಿ. OTP ಸಂಬಂಧ ಮೊಬೈಲ್ ನಂಬರ್ ಬೇಕಾಗಿರ್ತೈತಿ. ಅಕೌಂಟ ಪೈಲೆ ಇದ್ದಿದ್ದು ಅಂದ್ರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಇದಿರಲಿಲ್ಲ ಅಂತಂದರೆ ಕ್ರಿಯೇಟ್ ಮಾಡ್ಕೊಳಕ್ಕೆ ನಡೀತೈತಿ. ಅಪ್ಲಿಕೇಶನ್ ಆಧಾರ್ ಕಾರ್ಡ್ ನಂಬರ್ ಹಾಕಿ SSP ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆಮೇಲೆ ನೀವು SSP ಅಕೌಂಟ್ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಆಮೇಲೆ ನೀವು ಪಾಸ್ವರ್ಡ್ನ ನೆನಪಾಗಿ ಇಟ್ಕೊಬೇಕು. ಇಲ್ಲಾಂದ್ರೆ ಎಲ್ಲರ ಸೈಡ್ ಬರೆದು ಇಟ್ಕೊಂಡ್ರೆ ಮುಂದೆ SSP ಸ್ಕಾಲರ್ಶಿಪ್ ಹಾಕಕ್ಕೂ ನಿಮಗೆ ಅನುಕೂಲ ಆಗ್ತೈತಿ. ಆಮೇಲೆ ನೆಕ್ಸ್ಟ್ ಏನು ಬೇಕಪ್ಪ ಅಂದ್ರೆ STS ನಂಬರ್ ಬಹು ಮುಖ್ಯ ಪಾತ್ರ ವಹಿಸ್ತೈತಿ. ಯಾಕಂತಂದ್ರೆ STS ನಂಬರ್ ಹಾಕಿದ ತಕ್ಷಣ ಅವ್ರ ಸ್ಕೂಲ್ ಎಲ್ಲ ಡೀಟೇಲ್ಸ್ ಬಂದ್ಬಿಡ್ಬೇಕು. ಯಾವ ಸ್ಕೂಲ್ ಕಲಿಬೇಕು, ಆಮೇಲೆ ಯಾವ ಸ್ಕೂಲ್ ಹೆಚ್ಚು ಹೊಡೆದ್ರಿ, ತಾಲೂಕಾ, ಡಿಸ್ಟಿಕಾ, ಆಮೇಲೆ ಯಾವ ಸ್ಕೂಲ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಎಲ್ಲ ಈ STS ನಂಬರ್ ಮೇಲಿನ ಡಿಸೈಡ್ ಆಗುತ್ತೆ. ಅದಕ್ಕೋಸ್ಕರ STS ನಂಬರ್ನ ಕಡ್ಡಾಯವಾಗಿ ಬೇಕಾಗುತ್ತೆ. ಇದು ಸ್ಕೂಲ್ ಒಳಗೆ ಡಾಕ್ಯುಮೆಂಟ್ದಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರ್ತೈತಿ. ಈ ಪಾಸ್ಪೋರ್ಟ್ ಸೈಜ್ ಫೋಟೋ GPG ಒಳಗೆ ಅಂದ್ರೆ ಹೊಡ್ಕೊಂಡಿದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ. GPG ಒಳಗೆ ಬೇಕಾಗಿರ್ತೈತಿ ಪಾಸ್ಪೋರ್ಟ್ ಸೈಜ್ ಫೋಟೋ. ಆಮೇಲೆ ಹಾಕಿರೋ ವಿಡಿಯೋಗಳು ನಿಮಗೆ ಮೊದಲು ಬರಬೇಕಾಗಿತ್ತು ಅಂದ್ರೆ ಬೆಲ್ ಐಕಾನ್ ಆನ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋಂಥ ಬಯಸೋರು ಎಲ್ಲ ನಿಮ್ಮ ಸ್ನೇಹಿತರಾಗಲಿ ಮತ್ತು ಯಾರಿಗಾದರೂ ಶೇರ್ ಮಾಡ್ತಿದ್ರೆ ಶೇರ್ ಮಾಡಿ.